ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ. ವ್ಲಾಗ್ನ ನಾನು 3:30 ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬನ್ನಿ ವ್ಲಾಗಲ್ಲಿ ಏನೇನೆಲ್ಲ ಮಾಡ್ತೀವಿ ಸಂಜೆ ರೊಟ್ಟಿನಲ್ಲಿ ಅಂತ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ಗೈಸ್ ಹೇಗೆ ಮಾಡ್ತಿದ್ದಾಳೆ ಅಂತ ನನ್ನ ಮಗಳು. ಅವನಿಗೆ ಮರಳಲ್ಲೆಲ್ಲ ಇವಾಗ ತಾನೇ ಸ್ನಾನ ಮಾಡಿಸಿದ್ದೀನಿ. ಆಲೆ ಈ ಮಣ್ಣಲ್ಲಿ ತಗೊಬಂದು ಆಟ ಆಡ್ತಾ ಇದ್ದಾರೆ. ತಿನ್ನಕ್ಕೆಲ್ಲ ನೋಡಿ ಇಲ್ಲಿ ಹೇಗೆ ಆಡ್ತಾ ಇದ್ದಾರೆ ಅಂತ. ಅಲರ್ಜಿ ಬೇರೆ ಆಗಿದೆ ಇವಳಿಗೆ, ಆದರೂ ಕೂಡ ಈ ಆಟ ಆಡೋದು ಮಾತ್ರ ಬಿಡೋದಿಲ್ಲ ಇವರು. ಏನಿಡ್ರ ಒಳಗಡೆ ನೋಡ್ರಿ. ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಇದೇ ಥರ ಮಣ್ಣಲ್ಲೆಲ್ಲ ಆಟ ಆಡ್ತಾ ಇದ್ದೋ. ನೋಡಿ ಈಗಿನ ಕಾಲದ ಮಕ್ಳಿಗೆ ಇವರು ಕೂಡ ಹೀಗೆ ಆಟ ಆಡ್ತಾವ್ರೆ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ನಿನ್ನೆ ಇವತ್ತು ಎಲ್ಲ ರಜೆ ಇರೋದಕ್ಕೆ ಕುಣ್ದಿದ್ದೆ ಮಣ್ಣಲ್ಲೆಲ್ಲ ಗಣಪತಿ ಮಾಡೋದು, ಅದನ್ನು ಮಾಡೋದು, ಪೂಜೆ ಮಾಡೋದು, ಕಿತ್ಕೊಬಂದು ನೆಡೋದು. ಇವಾಗ ನೀರು ತುಂಬಿಕೆ ಬಂದು ಇಲ್ಲಿ ಮಣ್ಣೆಲ್ಲನೂ ಕಲೆಕ್ಟ್ ಮಾಡ್ತವ್ರೆ ಮತ್ತೆ ಗಲೀಜು ಮಾಡೋಕ್ಕೆ. ಬೆಳಗ್ಗೆಯಿಂದ ಮನೆಯೆಲ್ಲ ಒರೆಸಿದ್ದೀನಿ, ಆದರೆ ಮನೆಯೆಲ್ಲ ಗಲೀಜು ಮಾಡಿ ಇಟ್ಟವ್ರೆ. 2 ದಿನ ರಜಾ ಕೊಟ್ಟರು ಅಂತೂ ಆ ತಲ್ದಿಂಬು ಎಲ್ಲನೂ ತಗೊಬಂದು ಎರ್ಗಿರ್ತಾರೆ. ಮನೆ ಒಳಗೆಲ್ಲ ಚಾಕ್ಲೇಟು ಬಿಸ್ಕೆಟ್ ಎಲ್ಲನೂ ಹರಿಗಿರ್ತಾರೆ. ಇಲ್ಲಿ ನೋಡಿ ಇವಾಗಿನೂ ಸ್ನಾನ ಮಾಡಿಸಿದ್ದೀನಿ, ಆಗಲೇ ಇಲ್ಲಿ ಮಣ್ಣೊಳಗಡೆ ಆಟ ಆಡ್ತವ್ರೆ. ಎಷ್ಟು ಹೇಳಿದ್ರು ಕೇಳಲ್ಲ ಈ ಮಕ್ಕಳು. ಟೈಮ್ ಆಗಲೇ 4 ಗಂಟೆ ಆಗ್ಬಿಟ್ಟಿದೆ. ನಮ್ಮಮ್ಮ ಇನ್ನು 3:30ಗೆ ಕೂಡ ಬಾನಿ ನೀರೆಲ್ಲೂ ಕೊಡಿಸ್ತಾ ಇದ್ರು. ಸೊ ಅವರು ಕೂಡ ಇವತ್ತಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಸೊ ಆಡಿಗೆ ಬಾನಿ ನೀರು ಹಾಕ್ಬಿಟ್ಟು ಇವು ಕರಿಗಳಿಗೆ ಸ್ವಲ್ಪ ನೆನಾಗ್ಬಿಟ್ಟು ಕುಡಿಸ್ಬಿಡೋಣ. ಆಲೆ ಸೈರನ್ ಹಾಕ್ತಿದ್ದಾರೆ. ನೋಡಿದ ತಕ್ಷಣನೇ ನೋಡಿ ಇಲ್ಲಿ ಇಬ್ಬರು ನಮ್ಮ ಮುದ್ದು ಲಕ್ಷ್ಮಿ. ಆ ಕಡೆಯವಳು ಮುದ್ದು, ಈ ಕಡೆಯವಳು ಲಕ್ಷ್ಮಿ. ಇವರೇ ನಮ್ಮನೆ ಮುದ್ದು ಲಕ್ಷ್ಮಿಗಳು. ಇಂಡಿ ಬೇಕೋ ಮುದ್ದು? ಇಂಡಿ ಬೇಕಾ ನೋಡಿ ಹೇಗೆ ಆಡ್ತಿದ್ದಾಳೆ ಅಂತ. ಒಂದು ಸ್ವಲ್ಪ ಹುಣ್ಸೆ ಬಿಟ್ಲು ಹೆಂಗೋ ಮಾಡಿ ಇಟ್ಟೆ ತೆಗಿ ಎಲ್ಲ ಗಲೀಜು ಮಾಡಿ ಇಟ್ಬಿಟ್ಲು. ಇಲ್ಲಿ ನೋಡಿ ಆಲೆ ಸೈರನ್ ಮಾಡ್ತವ್ರೆ. ಅವ್ರಿಗೂ ಕೂಡ ಟೈಮ್ ಆಯಿತು. ಬನ್ನಿ ಇವಾಗ ಕಸ ಗುಡಿಸೋಣ. ನನಗೂ ಕೂಡ ತುಂಬ ಖುಷಿ ಆಯಿತು. ನಿಮ್ಮ ಕಮೆಂಟ್ಸ್ಗಳನ್ನ ಓದಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಾ. ತುಂಬ ಚೆನ್ನಾಗಿದೆ, ಇದೇ ಥರ ಮಾಡಿ, ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ವಿಡಿಯೋ ಅಂತ ಎಲ್ಲ ಕಮೆಂಟ್ ಮಾಡಿದ್ದೀರಾ. ತುಂಬಾ ಖುಷಿ ಆಯಿತು. ಇದೇ ಥರ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ಯಾವಾಗಲೂ ಹೀಗಲೇ ಇರಲಿ ಅಂತ ಕೇಳ್ಕೊತೀನಿ. ಇನ್ನು ಕಸ ಎಲ್ಲ ಗುಡಿಸಾಯಿತು. ತಪ್ಪೆ ಎಲ್ಲ ಕೆರೆದಿಟ್ಬಿಟ್ಟು ಅವುಗಳಿಗೆ ಮೇವನ್ನ ಹಾಕ್ತಾ ಇದೆ. ಇಲ್ಲಿ ಅವಕ್ಕೂ ಸ್ವಲ್ಪ ಮೇವು ಹಾಕಿದರೆ ಅವು ಸುಮ್ಮನೆ ಆಗ್ತವೆ. 4 ಕರಿಬೇಕಾದ್ರೆ ತುಂಬ ಗಲಾಟೆ ಮಾಡ್ತವೆ ಅಂದ್ಬಿಟ್ಟು ಇಲ್ಲಿ ಮೇವನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಇವಕ್ಕೆ ಹಿಂಡಿನ ಕುಡ್ಸೋಣ ಅಂತ ಬಂದೆ. ಅದು ಕಲಿಸ್ಬಿಟ್ಟು ಮಡಗಿದ್ರೆ ಅದು ಯಾಕೋ ನಿಂತ್ಕೊಂಡು ನೋಡಿದೆ. ಎಷ್ಟೊತ್ತಾದರೂ ಮೂಸ್ ನೋಡ್ತಾ ಇತ್ತು. ಹಿಂಡಿ ಇರಲಿಲ್ಲ, ಮೇಲೆ ನೀರು ಇರ್ತಿತ್ತು ಅಂತ ತೆಗೆದ್ಬಿಟ್ಟು ಅದಕ್ಕೆ ಇದಕ್ಕೆ ಮಡಗಿದೆ. ಸೊ ಇದು ಕುಡಿತು ಚೆನ್ನಾಗಿ. ಇದನ್ನು ಕುಡಿಸ್ಬಿಟ್ಟು ಸುಮ್ಮನೆ ಅಲ್ಲೇ ನಿಂತಿದೆ. ಸ್ವಲ್ಪ ಹೊತ್ತು ಕುಡೀಲಿ ಒಂದು ಸ್ವಲ್ಪ, ಆಮೇಲೆ ಇದಕ್ಕೆ ಇಟ್ರಾಯ್ತು ಅಂತ. ಯಾಕೋ ಸತಿ ಬಾಗಿಲು ತೆಗ್ದಿದ್ದೀನಿ. ಆ ಹಿಂಡಿಗೆ ಹೋಗುವ ಸತಿ. ಯೋನಮ್ಮ ನನ್ನೇ ತಿನ್ಕತೀಯ. ನೋಡ್ರಿ ಹಾಳು ಮರಿ ಇದು ಕುಡಿಯೋದಂದ್ರೆ ಅದು ಕುಡಿಲಿಲ್ಲ. ಫಸ್ಟು ಅದಕ್ಕೆ ಬಿಟ್ಟರೆ ಅದು ಕುಡಿಲಿಲ್ಲ. ಇದು ಕುಡ್ದಾದ್ಮೇಲೆ ಅದು ಕುಡಿತೈತೆ ನೋಡಿ. ರುಚಿ ಅದಕ್ಕೆ ಫಸ್ಟು ಗೈಸ್ ಮೇಲ್ಗಡೆ ಇನ್ನೂ ನೆಂದಿರಲ್ವಲ್ಲ ಹಿಂಡಿ, ಅದಕ್ಕೋಸ್ಕರ ಅದು ಫಸ್ಟ್ ಕುಡಿಲಿಲ್ಲ. ಇದು ಕುಡ್ದಾಗಿ ಒಂದು ಸ್ವಲ್ಪ ರುಚಿ ಬಂದಿತ್ತಲ್ಲ, ಕೆಳಕ್ಕೆ ಹೋಗಿತ್ತಲ್ಲ ಹಿಂಡಿ, ಈಗ ಕುಡಿತೈತೆ. ನಡೀರಿ ನೀರು ಕುಡಿಸಿ ನಂಗೆ ಕಸ ಗುಡಿಸ್ತೇನೆ ಅಂದರೆ ನಿದ್ದೆ ಹೊಡ್ಬಿಟ್ಟು ಬಂದು ಈಗ ಫೋನ್ ನೋಡ್ತಾರೆ ನೋಡಿ ಇಲ್ಲಿ.
ಇನ್ನು ಮೇವು ಅಕ್ಕನ ಅವಕ್ಕೆ ಅಂದ್ಬಿಟ್ಟು ಅಮ್ಮ ಇಲ್ಲಿ ಒಳಗಡೆ ತಂದಿಟ್ಟಿರುತ್ತೆ, ಕೋಳಿ ಎಲ್ಲ ಇರುತ್ತವೆ ಅಂದ್ಬಿಟ್ಟು ಇಲ್ಲಿ ತಗೊಂಡೋಗ್ತಿದ್ದೆ ಮೇವು ಹಾಕೋಣ ಅಂತ. ಇಲ್ಲೆಲ್ಲ ಫುಲ್ ಕತ್ಲೆ ಆಗ್ಬಿಟ್ಟಿದೆ, ಕರೆಂಟ್ ಇಲ್ದಿರಿ. ಇವಕ್ಕೆ ಎಷ್ಟು ನೀರು ಕುಡಿಸಿದ್ರು ಎಷ್ಟು ಮೇವು ಹಾಕಿದ್ರು ಸಾಲದಿಲ್ಲ, ದೊಡ್ಡ ಕರುಗಳಾಗ್ಬಿಟ್ಟಿದ್ದಾವೆ ನೋಡಿ. ಇಲ್ಲಿ ಮೇವು ತಂದ ತಕ್ಷಣ ಹೇಗೆ ಗೋಗರಿರ್ತವೆ ಅಂತ. ಎಮ್ಮೆ ಕರಿಗಿಡಿ ಮಜ್ಜಿಗೆ ಹುಯಿ ಕಳದ ಅಲ್ಲವೇ. ಆಮೇಲೆ ಆ ಮಜ್ಜಿಗೆ ಅದು ಕೊಟ್ಬಿಟ್ಟು ಉದ್ರೈತತಿ ಇದಕ್ಕೆ ಇಡೀ ಈಗ ಸದ್ಯಕ್ಕೆ ಬೆಳಗ್ಗೆಗೋಸ ಹಸಿಗಳಿಗೆ ಎಲ್ಲ ಊದ್ಕೊಂಡ್ರೈತದ ಮಜ್ಜಿಗೆ ಯಾಕವಾ. ಬಾನಿ ಕುಡಿಸ್ ಬತ್ತೀನಿ ಅಷ್ಟ್ರೊಳಗೆ ನಿಮ್ಮ ಅವತಾರಗಳೆಲ್ಲನೂ ಚೇಂಜ್ ಮಾಡ್ಕೊಂಡಿರ್ಬೇಕು, ಬಟ್ಟೆ ಎಲ್ಲ ತೆಗ್ದಿರ್ಬೇಕು. ಎಮ್ಮೆ ಹಿಡ್ಕೊಂಬತ್ತೀವಿ ಅಪ್ಪ ನಾನು ಹೋಗಿ. ಅಲ್ಲಿ ಗೊಜ್ಜೆ ಬರಕ್ಕಲ್ಲ, ಇಲ್ಲೇ ಆಟಾಡ್ತೇರಿ. ಇನ್ನು ಎಮ್ಮೆ ಹಿಡ್ಕೊಬರೋಣ ಅಂತ ಹೋಯ್ತಾ ಇದ್ದೀವಿ. ನಾನು ಕೂಡ ನಮ್ಮ ಯಜಮಾನ್ರೇ ನೋಡಿರಿ, ಅವನು ಅದ್ರೊಳಗೆ ಬರೋದಿಲ್ಲ ಏನಿಲ್ಲ, ಹೆಂಗೆ ಆಡ್ತಾನೆ ಏನು ಬಿಡಿ. ನೀನ್ ಬರಕಲ್ಲ, ಅಲ್ಲೇ ಅಡ್ಡಾಡ್ತೇರ ಹಾಕುಂತ. ಪ್ಲೀಸ್ ಪ್ಲೀಸ್ ಹೋಗವಾ, ಎಮ್ಮೆ ಹಿಡ್ಕೊಬತ್ತೀವಿ, ಹೋಗು ಮಗ್ಳೆ, ನನ್ನ ಮುದ್ ಮಗ್ಳಲ್ಲಿ ಹೋಗು ಮಗ್ಳೆ, ಎತ್ಕೊಳಕಲ್ಲ ಹೋಗವಾ. ಅಪ್ಪನ ಚಪ್ಪಲಿ ನನ್ನ ಚಪ್ಪಲ ಹಿಂದೆ ಅಲ್ಲೇರು ಬಂಗಾರಿ. ಇನ್ನು ಅವರು ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಇನ್ನು 2 ಎಮ್ಮೆ ಇರೋದ್ರಿಂದ ನಾನೊಂದು ಹಿಡ್ಕೊಬತ್ತೀನಿ, ಅವರು ಒಂದು ಹಿಡ್ಕೊಬರ್ತಾರೆ. ಇಲ್ಲಿ ಟೈಮ್ ಆಗಿರೋದ್ರಿಂದ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ನಿಂತವ್ರೆ. ಇನ್ನು ಹಾಲು ಕರಿಯೋ ಟೈಮ್ ಆಗಿಲ್ಲ, ಆದ್ರೂ ನೋಡಿ ಇಲ್ಲಿ ಹೆಂಗೆ ನಿಂತವ್ರೆ ಅಂತ ನೋಡ್ತಾವ್ರಿ. ಯಾಕೆ ಬತ್ತವ್ರಿ ಈ ಕಡಾಸಿ, ಯಾವಾಗಲೂ ಆ ಕಡಾಸಿ ಬತ್ತಾಳಲ್ಲ ಅಂತವ. ನಾನು ಇಲ್ಲಿ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ನಿಂತಿದ್ದೀನಿ, ಅವ್ರು ಆಲೆ ಅಲ್ಲಿ ಹೋಗ್ಯಾರೆ, ಕೂಗ್ತವ್ರೆ ಬಾ ಅಂತ. ಬರೀ ಗೈಸ್ ಹೋಗೋಣ. ಹೊಳ್ತವ್ರೆ ಗೈಸ್ ಮನೇಲಿ ಬರ್ತೀನಿ ಅಂತ. ಈ ಹೊಲ್ದೊಳಗೆ ಕರ್ಕೊಳಕ್ಕಾಗಲ್ಲ, ಸೆಡ್ರು ಬೇರೆ ಇರುತ್ತೆ, ಅವು ಎತ್ಕೊಳ್ಳಿ ಅಂತಾರೆ. ಎಮ್ಮೆ ಹಿಡ್ಕೊಂಡು ಅವನು ಎತ್ಕೊಂಬರೋಕ್ಕಾಗಲ್ಲ. ಬನ್ನಿ ಗೈಸ್ ಇಟ್ಕೊಂಬರೋಣ ಹೋಗಿ. ಹಂಗೆ ಹಿಡ್ಕೊಬರಕ ನಾನು ಹಿಡ್ಕೊತೀನಿ. ನೀವು ಯಾಕಿರೋದು, ನೀವು ಒಂದು ಹಿಡ್ಕೊಬಂದು ನಾನು ಹಿಡ್ಕೊಬತ್ತೀನಿ. ಅದೆಲ್ಲ ಗೊತ್ತಿಲ್ಲ, ಬಂದ್ಮೇಲೆ ನೀವು ಒಂದು ಹಿಡ್ಕೊಬೇಕು, ನಾನೊಂದು ಹಿಡ್ಕೊತೀನಿ ಅಷ್ಟೇ. ನಂಗೆ ಎಮ್ಮೆ ಕೊಡಿ, ನೀವು ಎಮ್ಮೆ ಕರ ಹಿಡ್ಕೊಬಂದು. ತಗೊಂಡು ಹಿಡ್ಕೊಬಂದು ಇಲ್ಲಿ ಹಿಡ್ಕೊ ಮೇಲ ಸಗದ ಅದು ಅಡ್ರೊಳಗೆ ಗೊತ್ತಾಗಲ್ಲ. ನಂಗೆ ಹಿಂಗೆ ಹೋಗೋಣ ಬನ್ನಿ. ನಂಗೆ ಎಮ್ಮೆ ಕರ ಬೇಡ, ನಂಗೆ ನಿಂದು. ಅಲ್ಲೇರೋ ಅದನ್ನ ಹಿಡ್ಕೊಳಕ್ಕಾಗಲ್ಲ, ಇದು ಓಡೋಯ್ತಿದೆ. ಬರುವ ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿಲ್ಲ. ಎಮ್ಮೆ ಕರ ಫಸ್ಟ್ ನಮ್ಮ ಎಮ್ಮೆನೆ ಫಸ್ಟು. ಕತ್ಯ ಇಲ್ಲಿ ಒಂದೊಂದು ಚೇರು ಇಟ್ಟಿತ್ತಾ ಇರೋದಿಲ್ಲ, ಬಟ್ಟೆ ಇಟ್ಟಿತ್ತಾ ಇರೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವ್ನು ನೋಡಿ, ಇವನು ಪುಣ್ಯಾತ್ಮರ. ನಾನು ಬರೋ ಅಷ್ಟರಲ್ಲಿ ಎಲ್ಲಾನು ತೆಗ್ದಿಟ್ಟಿದ್ರೆ ಸರಿ ಹೋಯ್ತು, ಅವೆಲ್ಲಾನು ತೆಗ್ದು ನೋಡಿ ಗೈಸ್. ಇಲ್ಲಿ ಇವಾಗಿನೂ ಬೈದು ಹೋಗಿದ್ದೀನಿ, ಅಲ್ಲೆಲ್ಲ ಗಲೀಜು ಮಾಡಬೇಡಿ ಅಂತ. ಬರೋ ಟೌವಲ್ಲು ಎಲ್ಲಾನು ತಗೊಬಂದು ಹೆಂಗೆ ಆಟ ಆಡ್ತವ್ರೆ ಅಂತ ಇಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಪೋಸ್ ಬೇರೆ ಕೊಡ್ತವ್ರೆ ಅದ್ರೊಳಕ್ಕೆ. ಇವ್ರ ಕತೆ ನನಗೆ ಒಂದೊಂದಲ್ಲ ಗೈಸ್.
ಇಲ್ಲಿ ಎಮ್ಮೆಕರ ನೀರು ಕುಡಿತೈತೆ, ಇದೊಂದು ಸ್ವಲ್ಪ ಮೇವು ತಿನ್ಕೊಂತೈತೆ ಇಲ್ಲಿ. ಅಲ್ಲಿ ನೋಡಿ ಅಲ್ಲಿ ಕಾಯ ಹತ್ತಕ್ಕ ನಂಗೆ ಹೆಂಗೆ ಹೋಯ್ತವನೆ ಅಂತ. ಕಾಯ ಎಳ್ಳಿರಪ್ಪ ಅದು ಎಳ್ಳಿರೋ ಕಾಯ ಹೇಳಿ ಕರೆಕ್ಟಾಗಿ. ಕರೆಕ್ಟ್ ಬರ್ತಾರ. ಕುಡ್ದೈತೆ ಅದು. ಸೈಡಿಗೆ ಬನ್ನಿ, ಬೈಕ್ ಬತ್ತಾವ. ಸೈಡಿಗೆ ನಿಂತ್ಕೊಳ್ಳಿ, ಸೈಡಿಗೆ ಈ ಕಡೆಗೆ ಬನ್ನಿ. ಅಲ್ಲಿ ಕಾಯಿ ಕಣ ಹಾಕಿ ಹೋಗುವ ಎಳ್ಳಿರ್ತದಲ್ಲ. ಏ ಅದೆಲ್ಲಿ ಬತ್ತೈತೆ ಸೌಂಡ್ ಏನ್ ಬತ್ತಾಯಿಲ್ಲ ಕಣ. ಹೋಗಲ್ಲಿ ಎಲ್ಲಿಗೆ ಬರೇಮೆ ಇಲ್ಲಿ ಬಾರ್ದ ಬರ್ತದ ಇಲ್ಲಿಗೆ. ಬಾರೇ ಬಾರೇ. ಇವತ್ತು ನಮ್ಮ ಡ್ಯೂಟಿ ಆಗಿರೋದ್ರಿಂದ ಇಲ್ಲಿರೋದು ಗುಂಡಣ್ಣಂದು ಒಳಗಿಟ್ಟಿರೋದು ನಮ್ದು, ಮುಂದೆ ಇಟ್ಟಿರೋದು ನಮ್ದು. ಅಲ್ಲಿ ಒಳಗಿಟ್ಟಿದೀನಿ ನಮ್ದ. ಇನ್ನು ಅವ್ರು ಇನ್ನೂ ಸ್ವಲ್ಪ ಮಜ್ಜಿಗೆ ಹುಯ್ಕೊಂಡು ಎಮ್ಮೆಗೆ ಕುಡ್ಸಕ್ಕೆ ಅಂದ್ಬಿಟ್ಟು ತಗೊಬತ್ತವ್ರೆ. ನಾನಿಲ್ಲಿ ಎಮ್ಮೆ ಕಡ್ಕೊಂಡು ನಿಂತಿದ್ದೀನಿ. ಸೈಡಿಗೆ ಬನ್ರೆ, ಸೈಡಿಗೆ ಬನ್ನಿ. ರೋಡಿಗೆ ನಿಂತ್ಕೊಬಾರ್ದು, ಸೈಡಿಗೆ ಬನ್ನಿ. ಧನ್ಯಾ ನೀನ್ ಕೂಲ್. ಇನ್ನು ಇಷ್ಟೊತ್ತಾಯಿತು ಅಂದರೆ 4:45 ಆಯಿತು ಅಂದರೆ ನಿಮಗೆಲ್ಲ ಗೊತ್ತಿರೋದ್ರಿಂದ ಹಾಲು ಕರಿಯೋ ಡ್ಯೂಟಿ ಅಂತೂ ಸ್ಟಾರ್ಟ್ ಆಯಿತು. ಸೊ ಇನ್ನೆಲ್ಲ ಮೇಲ್ಗಡೆ ಬಂದು ನಿಂತ್ಬಿಟ್ಟವ್ರೆ. ಕಟ್ಟಾದ್ಮೇಲೆ ಸಿಗ್ತೀನಿ ಗೈಸ್. ಇಲ್ಲ ಅಂದರೆ ನಾನು ಏನಾರು ವಿಡಿಯೋ ಮಾಡೋಕೆ ಏನಾರ ಫೋನ್ ಇಟ್ಬಿಟ್ರೆ ಉಂಡಿಸ್ಬಿಟ್ಟು ಅಂತೂ ಹೋಗ್ಬಿಡ್ತಾರೆ. ಟೈಮ್ ಆಗಿಬಿಟ್ಟೈತೆ, ಮಳೆ ಬೇರೆ ಬರೋ ರೀತಿಯಾಗಿದೆ. ಬೇಗ ಬೇಗನೆ ಕಟ್ಬಿಟ್ಟು ಹಾಲು ಕರೆದು ಬಿಡೋಣ ಬನ್ನಿ. ನಡೆ ಕೆಂಪೆ ಬಾ. ಬಾರವು ನೀನು ಈ ಕಡೆ ಬಾಲೆ. ಅಲ್ಲೇರು ಹೊಡಿತೀನಿ ಡಿಂಪು ನಿನ್ಗೆ. ನೋಡಿ ಇಷ್ಟಿದ್ದಾಳೆ, ಹೆಂಗ್ ಆಡ್ತಾಳೆ ಗೊತ್ತಾ ಗೈಸ್. ದೊಡ್ಡ ಸಿಂಕುಟೆಲ್ಲ ಕುಸ್ತಿ ಹೋಯ್ತಾಳೆ. ಐ ಡಿಂಪಿ ಮುಗಿಸ್ಕೊಬೇಡ, ನೋಡವ ಇಲ್ಲಿ ಬಾ. ಬಿಟ್ಬಿಟ್ರೆ ನನ್ನೇ ತಿನ್ಕೊಬಿಡ್ತಾಳೆ. ನೋಡಿ ಇಲ್ಲಿ ನೋಡಿ, ಮುದ್ದು ಕೆಂಪಿದು. ಇದೊಂದು ಐತೆ ಹಸ, ಕಟ್ಟಿರೋ ಹಸ ಎಲ್ಲಾನು ಓಡಿಸ್ತೈತೆ ಗೈಸ್ ಇದು. ನಡ್ರಿ ಬೆಳಿಗ್ಗೆ ನಿನ್ನೆ ಫಸ್ಟ್ ಕಟ್ತೀನಿ, ನಡಿ ಬಾ. ಬಬ್ಬ ಬೇಗ. ಸದ್ಯಕ್ಕೆ ಇವಾಗ ಜಾಸ್ತಿ ತಪ್ಪೇನು ಹಾಕಿಲ್ಲ ಗೈಸ್ ಮೇಲ್ಗಡೆ. ಬೇಗ ಬೇಗ ಕಟ್ಕೊಬಿಡೋಣ ಬನ್ನಿ. ಅಲ್ಲ ಸ್ಟಾಪ್. ನಡೆಯವ ಸೊಬ್ಬನೇ ಜಾಕೆ ಯಾಕಾವ್ ನಡಿಯಕ್ಕ. ನೀನೇ ಕಡೆ ನಮ್ಮ ಅಕ್ಕ ನಡಿಯಕ್ಕ. ನೋಡಿ ನನ್ನ ಪರಿಸ್ಥಿತಿ ಹೆಂಗೈತೆ ಅಂತ. ಅದು ಹಿಂದಿಂದ ಓಡಿಸ್ಬೇಕು ಹೊರತು ಮುಂದಿಂದ ಹಿಡ್ಕೊಂಬರಕ್ಕೆ ಹೋದ್ರೆ ನನ್ನ ಕಿಚ್ಚಿ ಕೆಳಗೆ ಹಾಕಿಬಿಡುತ್ತೆ. ಯಾರು ನಡಿಯವ ಸುಬ್ಬ ನಾನೆಲ್ಲ ನಡಿಯವ. ನಮ್ಮ ಹಂಗಾರು ಎಲ್ಲ ನಡಿಯವ ಅವನ್ಗೆ. ಹಿಂಗೆ ದಿನ ಹಿಂಗೆ ವಿಡಿಯೋ ಮಾಡ್ಕತ್ತೀನಿ. ನಡಿಯವ ಮುಂದೆ ನಡಿಯವ ನಿನ್ ಜಾಕೆ. ನಡಿಯವ ವಿಡಿಯೋ ಮಾಡ್ಕತ್ತೀನಿ. ನೋಡಿಯವ ನನ್ನ ಮುಂದೆ ಜಸ್ಟ್ ಮಿಸ್. ಯಾಕೋ ಮುಂದಕ್ಕೆ ಹೋಗೋ ಲಕ್ಷಣ ಇಲ್ಲ. ತಪ್ಪೇನಾರು ತುಂಬ್ಕೊಬಿಡೋಣ ಬನ್ನಿ ಗೈಸ್. ಇಲ್ಲ ಅಂದರೆ ಅವಳು ನಡ್ಕೊಳಕ್ಕೆ ಹೋಗಿ ನಾನು ಬೀಳಿಸ್ಬಿಡ್ತಾಳೆ ಅಷ್ಟೇ ಗುದ್ದಿ. ತಪ್ಪೇನಾರು ತುಂಬೋಣ ಬನ್ನಿ. ಈಚೆ ಕಡೆಗೆ ಏನು ಹೋಗಿಲ್ಲ. ನಡಿಯವ್ವ ಬಂಗಾರಿ ವಿಡಿಯೋ ಮಾಡ್ಕೊತೀನಿ.
ಅಂತ ನಾನಂದ್ರೆ ತಿನ್ಕೊಂಡು ನನ್ನ ಒಳಗೆ ಹೋಗ್ಬೋದಪ್ಪತ್ತವಳು ಎಲ್ಲೈತೆ ಹಂಗೆ ಇಟ್ಕೊಳ್ಳಿ ಬರ್ತೀನಿ. ಇನ್ನು ಹಾಲು ಕರೆದಿದ್ದೆಲ್ಲ ಇದೊಂದಾದರೆ ಇನ್ನು ಮುಗೀತು. ಇನ್ನು ಒಳಗಡೆ ಹೋಗ್ಬೇಕು. ಇನ್ನು ಇಲ್ಲ ಹಾಲು ಎಪ್ಪಕ್ಕನ ಅಂತ ಬಂದೆ. ಎಮ್ಮೆ ಹಾಲೆಲ್ಲ ಕರೆದಾಗಿತ್ತಲ್ಲ, ಇನ್ನು ಹಾಲು ಕಾಯಿಸ್ಬಿಟ್ಟು ಹಾಲು ಎಪ್ಪಕ್ಕಣ ಅಂದ್ಬಿಟ್ಟು ಇಲ್ಲಿ ಬಂದಿದೆ. ಇಲ್ಲ ಹಾಲು ಕಾಯಿಸ್ತಾ ಇದ್ದೀನಿ. ಈಗ ಹಾಲು ಎಪ್ಪಕ್ಕಣ ಆಮೇಲೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅಮ್ಮ ಇಷ್ಟು ಮಜ್ಜಿಗೆ ಹುಯಿ ಅಂತ ಹೇಳೋಗಿತ್ತು. ಮಜ್ಜಿಗೆ ಹೋಗ್ಬಿಟ್ಟು ಹೆಪ್ಪ ಹಾಕ್ತಾ ಇದ್ದೆ. ಇಲ್ಲಿ ಅಪ್ಪ ಶುಂಠಿ ಕಳೆ ಕೀಳಕ್ಕೆ ಊರಿಗೆ ಕರ್ಕೊಂಡೋಗಿದ್ದು ಬರಲ್ಲ. ನಮ್ಮ ಯಜಮಾನ್ರು ಬೆಳಗ್ಗೆ ಬಿಟ್ಟು ಬಂದಿದ್ರು. ಸೊ ಹಾಲು ಕರಿಯಕ್ಕೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಪ್ಪನ್ನ ಕರ್ಕೊಂಬನ್ನಿ ಅಂತ ಹೇಳಿಬಿಟ್ಟು ಬಂದಿದ್ರು. ಅಪ್ಪ ಬಂದಿತ್ತು ಹಾಳು ಬಿಡೋಕ್ಕೆ ಅಂದ್ಬಿಟ್ಟು, ಅವರಿಗೆ ಬಂದಿತ್ತಲ್ಲ ಅಂದ್ಬಿಟ್ಟು ಇಲ್ಲಿ ಟೀನ ಇಟ್ಟಿದ್ದೆ. ಇಲ್ಲಿ ಟೀ ಕಾಸ್ಕೊಂಡೋಗಿ ಅವ್ರಿಗೆ ಕೊಡೋಣ ಅಂತ. ಇನ್ನು ಟೈಮ್ ಆಗೈತೆ ಹೋಗ್ತೀನಿ ಅಂತ ಇದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ಟೀನ ಇಟ್ಟಿದ್ದೆ. ಅಪ್ಪ ಇಲ್ಲ ಆಚೆನೇ ಕೂತಿತ್ತು. ಸಮರ್ಥಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇತ್ತು ಅಮ್ಮಂಗೆ. ಅವನು ಕೂಡ ಮಾತಾಡ್ತಾ ಇದ್ದ, ಮಕ್ಕಳು ಕೂಡ ಮಾತಾಡ್ತಾ ಇದ್ರು. ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇತ್ತು. ಅಪ್ಪ ಈಚೆ ಕೂತ್ಕೊಂಡ್ರು. ಅಪ್ಪ ಬಂದಿದ್ದು ಅಂತ ನನಗೂ ತುಂಬ ಖುಷಿ ಆಯಿತು. ಅಜ್ಜಿ ಇಲ್ಲಿ ಬಾಗಿಲಿಗೆ ನೀರು ಹಾಕ್ತಿತ್ತು, ಅಷ್ಟರೊಳಗೆ ಕಾಫಿ ತಂದು ಕೊಟ್ಟೆ. ಎಲ್ಲರೂ ಕೂಡ ಕಾಫಿನ ಕುಡಿದ್ರು. ನಾನು ಕೂಡ ಕಾಫಿ ಕುಡಿದೆ. ಸ್ವಲ್ಪ ತಲೆ ನೋಯ್ತಾಯಿತ್ತು ಅಂದ್ಬಿಟ್ಟು ಸ್ವಲ್ಪ ಕಾಫಿನ ನಾನು ಕುಡಿದೆ. ಇನ್ನು ಅಪ್ಪ ಹಂಗೆ ಮಕ್ಕಳಿಗೆ ಎಲ್ಲರಿಗೂ ಕಾಫಿ ಕೊಟ್ಟೆ, ಅವರು ಕೂಡ ಕುಡಿದ್ರು. ಇನ್ನು ಕಾಫಿ ಎಲ್ಲ ಕುಡಿದು ಸಂಜೆ ಆಗಿತ್ತಲ್ಲ, ಅಜ್ಜಿ ಬಾಗಿಲಿಗೆ ಕಸ ಗುಡಿಸೆಲ್ಲ ಬಾಗಿಲಿಗೆ ನೀರಾಗಿತ್ತು. ನಾನು ಸಿಂಪಲ್ಲಾಗಿ ಇದನ್ನು ರಂಗೋಲಿನ ಬಿಟ್ಕೊಂಡೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರಂಗೋಲಿ. ನನಗೂ ಏನೋ ಒಂದು ಚಿಕ್ಕ ಪುಟ್ಟ ರಂಗೋಲಿನ ಬಿಡಿಸ್ತಿದ್ದೀನಿ. ಹಾಗೆ ಬಾಗಿಲಿಗೆ ಕೂಡ ಸಿಂಪಲ್ಲಾಗಿ ಸ್ವಲ್ಪ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಳ್ಳಿ, ಕ್ರಷ್ ಮಾಡಿ. ನಂತರ ಕಸೂರಿ ಮೇಥಿ ಬಾಡಿದ ಮೇಲೆ ಅದಕ್ಕೆ ಸ್ವಲ್ಪ 4 ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದರೆ ಅನ್ನದಲ್ಲಿ ಸಿಕ್ಕಿದಾಗ ಅದು ಸ್ವಲ್ಪ ಖಾರ ಆಗಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳಿ. ಇಲ್ಲೊಂದು ನಾನು 4 ಈರುಳ್ಳಿ ತೊಗೊಂಡಿದ್ದೀನಿ. ಏಕೆಂದರೆ ನಾವು 4 ಜನಕ್ಕೆ ಆಗುವಷ್ಟು ನಾನಿಲ್ಲಿ ಎಗ್ ರೈಸ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ 4 ಈರುಳ್ಳಿ, ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದರೆ ಎಗ್ ರೈಸು ಚೆನ್ನಾಗಿರುತ್ತೆ ಅಂತ. ಎಗ್ ರೈಸ್ ಇವತ್ತು ನಮ್ಮ ಅತ್ತೆ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಸ್ಪೆಷಲಾಗಿ ನೈಟಿಗೆ ಎಗ್ ರೈಸ್ನ ಮಾಡ್ಕೋತಾ ಇದ್ದೀವಿ. ನಮ್ಮ ಅತ್ತೆ ಇದ್ದರೆ ಅವರಿಗೆ ಸ್ವಲ್ಪ ಶುಗರ್ ಇದೆ. ಸೊ ಹಾಗಾಗಿ ಮುದ್ದೆನೇ ಕೇಳ್ತಾರೆ ಒಂದು ಟೈಮ್ ಆದ್ರೂ. ಅವರು ಇವತ್ತು ಬೆಂಗಳೂರಿಗೆ ಹೋಗಿದ್ರು ಅವ್ರ ತಮ್ಮನ ಸೊಸೆನ ನೋಡ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತು ನಾನು ಎಗ್ ರೈಸ್ನ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡ್ರೆ ಇವಾಗ ಉಪ್ಪು ಹಾಕೊಳಕ್ಕೆ ಹೋಗ್ಬಾರ್ದು ಈರುಳ್ಳಿ ಬಾಡಿಸ್ಕೊಳ್ಳೋಕ್ಕೆ ಅಂತ. ಇಲ್ಲ ಅಂದರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಈರುಳ್ಳಿ ಯಾವಾಗಲೂ ಈರುಳ್ಳಿಗೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಆದರೆ ಎಗ್ ರೈಸಿಗೆ ಬೇಗ ಉಪ್ಪಂತೂ ಹಾಕೊಳಕ್ಕೆ ಹೋಗ್ಬೇಡಿ. ಫಸ್ಟು ಚೆನ್ನಾಗಿ ಎಣ್ಣೆಲೇ ಬೇಯಲಿ ಈರುಳ್ಳಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದೊಂದು ಸ್ವಲ್ಪ 1.5 ಸ್ಪೂನಷ್ಟು ಖಾರ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ನಂತರ ಇದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1-2-3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಗ್ ರೈಸು. ನೀವು ಸ್ವಲ್ಪ ಸೇರಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಘಮ ಅನ್ನೋದು ಚೆನ್ನಾಗಿ ಬರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿಯಾಗಿದ್ದರೆ ಟೇಸ್ಟ್ ಇರೋಲ್ಲ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಇದಕ್ಕೆ ಸ್ವಲ್ಪ ಬಿರಿಯಾನಿ ಪೌಡ್ರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಅದೊಂದು ಮಿಸ್ ಆಗಿಬಿಡ್ತು. ಬಿರಿಯಾನಿ ಪೌಡ್ರ್ ಇಲ್ಲ, ಸೊ ಆದರೂ ಪರವಾಗಿಲ್ಲ, ಆದರೂ ಚೆನ್ನಾಗೇ ಇರುತ್ತೆ ಟೇಸ್ಟು. ಇಲ್ಲಿ ನಾನು ಒಂದು 9 ಮೊಟ್ಟೆನ ತೊಗೊಂಡಿದ್ದೀನಿ. ಇಲ್ಲಿ ಒಡೆದ್ಬಿಟ್ಟು ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ಮೊದಲೇನೆ. ಇಲ್ಲಿ ವಿಡಿಯೋ ಮಾಡಬೇಕಾದ್ರೆ ಒಡೆದ್ಬಿಟ್ಟು ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಸೊ ಅದನ್ನು ಕೂಡ ಇವಾಗ ಇಲ್ಲಿ ಸೇರಿಸ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಘಮ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಇವಾಗ ಮೊಟ್ಟೆನೆಲ್ಲ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಮತ್ತು ಉಪ್ಪನ್ನ ಇವಾಗಲೇ ಸೇರಿಸ್ಕೋಬೇಕು. ನಾನು ಅನ್ನಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮೊಟ್ಟೆಗೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಇದಕ್ಕೆ ಹಸಿ ಮೊಟ್ಟೆ ಹಾಕಿರೋದ್ರಿಂದ ಸ್ವಲ್ಪ ಒಂಥರ ಆಗುತ್ತೆ. ಸೊ ಆಮೇಲೆ ಈ ಮೊಟ್ಟೆಗೆ ಕಾಳು ಮೆಣಸನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಎಗ್ ರೈಸಿಗೆ. ಇಲ್ಲೊಂದು ನಾನು 2-3 ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ. ಕಾಳು ಮೆಣಸು ಹಾಕಿದ್ರಂತೂ ಎಲ್ಲ ಮೊಟ್ಟೆ ರೆಸಿಪಿಗೂ ಕೂಡ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡಿ. ಆಮೇಲೆ ನಂತರ ಇದಕ್ಕೆ ಅನ್ನನ ಸೇರಿಸ್ಕೊಳ್ಳಿ. ಉದುದ್ರಾಗಿ ಅನ್ನನ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಅನ್ನನ ಮಿಕ್ಸ್ ಮಾಡಬೇಕಾದ್ರೆ ಮೊಟ್ಟೆಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಮಿಕ್ಸ್ ಮಾಡೋವರೆಗೂ. ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ನಿಮಿಷ. ಇನ್ನು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ನಾನು ಉದುರಿಸ್ತಾ ಇದ್ದೀನಿ ಲಾಸ್ಟಲ್ಲಿ. ಫ್ಲೇವರ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ. ಚೆನ್ನಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ರುಚಿಯಾದ ಎಗ್ ರೈಸು ಸವಿಯಲು ಸಿದ್ಧವಾಗಿರುತ್ತೆ. ಈ ರೋಡ್ ಸೈಡಲ್ಲೆಲ್ಲ ಸಾಸ್ ಎಲ್ಲ ಬಳಸಿರ್ತಾರೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮನೆಯಲ್ಲೇ ಕೂಡ ಈ ಥರ ನ್ಯಾಚುರಲ್ ಆಗಿ ಮಾಡ್ಕೊತೀನಿ, ತುಂಬ ಸೂಪರಾಗಿರುತ್ತೆ. ಇವತ್ತಿನ ವ್ಲಾಗು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಇದನ್ನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಯಿತು. ಮಕ್ಕಳಿಗೂ ಕೂಡ ಟೇಸ್ಟ್ ಕೊಟ್ಟಿದೆ, ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿದರು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಬಾಯ್.